ಸ್ನೇಹಿತರೆ, ಮತ್ತೊಮ್ಮೆ ಡಾಕ್ಟರ್ ಎಚ್.ಎಸ್. ನಿರಂಜನಾರಾಧ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಅತ್ಯಂತ ನನ್ನ ಜೀವನದಲ್ಲಿ ಪ್ರಭಾವ ಬೀರಿದ ಒಂದು ಕವಿತೆಯನ್ನು ಓದ್ತೇನೆ. ದಯವಿಟ್ಟು ಗಮನ ಇಟ್ಟು ಆಲಿಸಿ, ತಾವು ಅದರಲ್ಲಿ ಭಾಗಿಯಾಗಿ ನಿಮಗೆ ಸ್ಪಷ್ಟವಾಗಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಪ್ರೇರಣೆಯನ್ನು ಕೊಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆಲಿಸಿ. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದೂ ಸಾಧ್ಯವಾಗದರೆ ಉರುಳಿಕೊಂಡು ಹೋಗು ಅಷ್ಟೇ. ಅದೂ ಸಾಧ್ಯವಾಗದರೆ ಉರುಳಿಕೊಂಡು ಹೋಗು ಅಷ್ಟೇ. ಆದರೆ ಕದಲದೇ ಬಿದ್ದಿರಬೇಡ ಒಂದೇ ಕಡೆ. ಆದರೆ ಕದಲದೇ ಬಿದ್ದಿರಬೇಡ ಒಂದೇ ಕಡೆ. ಕೆಲಸ ಸಿಗಲಿಲ್ಲವೆಂದು, ವ್ಯಾಪಾರ ನಷ್ಟವಾಯಿತೆಂದು, ಗೆಳೆಯನೊಬ್ಬ ಮೋಸ ಮಾಡಿದನೆಂದು, ಪ್ರೀತಿಸಿದವಳು ಕೈಕೊಟ್ಟಳೆಂದು ಹೆದರಬೇಡ. ಹಾಗೇ ಇದ್ದರೆ ಹೇಗೆ? ದಾಹಕ್ಕೆ ಬಾರದ ಸಮುದ್ರದ ಅಲೆಗಳು ಕೂಡ ಕುಣಿದು ಕುಪ್ಪಳಿಸುತ್ತವೆ ನೋಡ. ಮನಸ್ಸು ಮಾಡಿದರೆ ನಿನ್ನ ಹಣೆಯ ಬರಹ ಇಷ್ಟೇ. ಮನಸ್ಸು ಮಾಡದಿರೆ ನಿನ್ನ ಹಣೆಯ ಬರಹ ಇಷ್ಟೇ ಅಂದವರೂ ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ. ಹಾಗೆ ನಿಂದನೆ ಮಾಡಿದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ತಾಕತ್ತು ನಿನ್ನಲ್ಲಿದೆ. ಅಂಥದ್ರಲ್ಲಿ ಈ ಪುಟ್ಟ ಕಷ್ಟ ಕೋಟಲೆಗೆ ತಲೆ ಬಾಗಿದರೆ ಹೇಗೆ? ಅಂಥದ್ರಲ್ಲಿ ಈ ಪುಟ್ಟ ಕಷ್ಟ ಕೋಟಲೆಗೆ ತಲೆ ಬಾಗಿದರೆ ಹೇಗೆ? ಸೃಷ್ಟಿ ಚಲನಶೀಲ. ಯಾವುದೂ ನಿಲ್ಲಬಾರದು. ಹರಿಯುವ ನದಿ, ಬೀಸುವ ಗಾಳಿ, ತೂಗುವ ಮರ, ಉದಯಿಸುವ ಸೂರ್ಯ. ಹರಿಯುವ ನದಿ, ಬೀಸುವ ಗಾಳಿ, ತೂಗುವ ಮರ, ಉದಯಿಸುವ ಸೂರ್ಯ. ಅಂದುಕೊಂಡಿದ್ದನ್ನು ಸಾಧಿಸಬೇಕೆಂದು ನಿನ್ನಲ್ಲಿ ಛಲದಿಂದ ಹರಿಯುವ ರುಧಿರ ಸಹ ಚಲನಶೀಲ. ಅಂದುಕೊಂಡಿದ್ದನ್ನು ಸಾಧಿಸಬೇಕೆಂದು ನಿನ್ನಲ್ಲಿ ಛಲದಿಂದ ಹರಿಯುವ ರುಧಿರ ಸಹ ಚಲನಶೀಲ. ಸೃಷ್ಟಿ ಎಂದೂ ನಿಲ್ಲಬಾರದು. ಏಳು, ಎದ್ದೇಳು, ಹೊರಡು. ನಿನ್ನನ್ನು ಅಲುಗಾಡದಂತೆ ಮಾಡಿದ ಆ ಮಾನಸಿಕ ಸಂಕೋಲೆಗಳನ್ನು ಭೇದಿಸು. ನಿನ್ನನ್ನು ಅಲುಗಾಡದಂತೆ ಮಾಡಿದ ಆ ಮಾನಸಿಕ ಸಂಕೋಲೆಗಳನ್ನು ಭೇದಿಸು. ಬಿದ್ದ ಜಾಗದಿಂದಲೇ ಓಡು. ನೀನು ಮಲಗಿದ ಹಾಸಿಗೆ ನಿನ್ನನ್ನು ಅಸಹ್ಯ ಪಡುವ ಮುನ್ನ ಆಲಸ್ಯವನ್ನು ಬಿಡು. ನೀನು ಮಲಗಿದ ಹಾಸಿಗೆ ನಿನ್ನನ್ನು ಅಸಹ್ಯ ಪಡುವ ಮುನ್ನ ಆಲಸ್ಯವನ್ನು ಬಿಡು. ಕನ್ನಡಿ ನಿನ್ನನ್ನು ಪ್ರಶ್ನಿಸುವ ಮುನ್ನ ಉತ್ತರ ಹುಡುಕು. ನೆರಳು ನಿನ್ನನ್ನು ಬಿಡುವ ಮುನ್ನ ಬೆಳಕಿಗೆ ಬಾ. ಮತ್ತೆ ಹೇಳುತ್ತಿದ್ದೇನೆ, ಕಣ್ಣೀರು ಸುರಿಸುವುದರಿಂದ ಅದು ಸಾಧ್ಯವಿಲ್ಲ. ಮತ್ತೆ ಹೇಳುತ್ತಿದ್ದೇನೆ, ಕಣ್ಣೀರು ಸುರಿಸುವುದರಿಂದ ಅದು ಸಾಧ್ಯವಿಲ್ಲ ಗೆಳೆಯ. ಬೆವರು ಸುರಿಸುವುದರಿಂದ ಮಾತ್ರ ಚರಿತ್ರೆ ಸೃಷ್ಟಿಸಬಹುದೆಂದು ತಿಳಿದುಕೋ. ಬೆವರು ಸುರಿಸುವುದರಿಂದ ಮಾತ್ರ ಚರಿತ್ರೆ ಸೃಷ್ಟಿಸಬಹುದು ತಿಳಿದುಕೋ. ಓದಿದರೆ ಅವು ಪದಗಳಷ್ಟೇ. ಆದರೆ ಆಚರಿಸಿದಾಗ ಅಸ್ತ್ರಗಳು, ಮಹಾಶಸ್ತ್ರಗಳು. ಯಾರೂ ತಮ್ಮ ಶ್ರಮವನ್ನು ಗಮನಿಸುವುದಿಲ್ಲ. ಯಾರೂ ನಮ್ಮ ಶ್ರಮವನ್ನು ಗಮನಿಸುವುದಿಲ್ಲ. ಯಾರೂ ನಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ. ಯಾರೂ ನಮ್ಮ ನೋವನ್ನು ಗಮನಿಸುವುದಿಲ್ಲ. ಆದರೆ ಎಲ್ಲರೂ ನಾವು ಮಾಡುವ ತಪ್ಪನ್ನು ಗಮನಿಸುತ್ತಾರೆ. ಎಚ್ಚರ ಗೆಳೆಯ. ಸೃಜನಶೀಲ ಈ ಜಗತ್ತು. ನಾವು ನಮ್ಮ ಜೀವನವನ್ನು ಕಷ್ಟ ಕೋಟಲೆಗಳನ್ನು ದಾಟಿ ನಿರ್ಮಿಸೋಣ. ನಮಸ್ತೆ.